This is Supervision Technology on YouTube, a barrier-free journey towards accessible world. If you find our videos are informative, do like, share, comment, and don't forget to subscribe. Also enable notifications. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಆತ್ಮೀಯ ಗೆಳೆಯ ಭರತ್ ಮಾತನಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ನಿಮಗೆಲ್ಲರಿಗೂ ಕೂಡ ಒಂದು ಹೊಸ ಟ್ಯುಟೋರಿಯಲ್ನೊಂದಿಗೆ ಬಂದಿದ್ದೇನೆ. ಯಾವ ವಿಷಯದ ಬಗ್ಗೆ ಮಾತನಾಡ್ತಾ ಇದ್ದೀನಿ ಇವತ್ತು ಅಂತಂದರೆ, ವಾಟ್ಸಪ್ನಲ್ಲಿ ಬಂದಿರತಕ್ಕಂತಹ ಒಂದು ಲೇಟೆಸ್ಟ್ ಫೀಚರ್ ಬಗ್ಗೆ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಏನು ಫೀಚರ್ ಬಂದಿದೆ ಅದರ ಬಗ್ಗೆ ಸ್ವಲ್ಪ ಪೀಠಿಕೆಯನ್ನು ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ನೀವೆಲ್ಲ ಗಮನಿಸಿರೋ ಹಾಗೆ ಹಿಂದೆ ನೀವು ಯಾವುದಾದ್ರೂ ಒಂದು ಗುಂಪಿಗೆ ಮೆಸೇಜನ್ನು ಹಾಕಿದ್ರೆ ಆ ಮೆಸೇಜನ್ನು ನೀವೇ ಡಿಲೀಟ್ ಮಾಡಬೇಕಿತ್ತು. ಆ ಗುಂಪಿನ ನಿರ್ವಾಹಕರು ಸಹ ನಿಮ್ಗೆ ಹೇಳ್ತಾಯಿದ್ರು, ಈ ರೀತಿ ನೀವು ಒಂದು ಗುಂಪಿಗೆ ಅನ್ವಾಂಟೆಡ್ ಮೆಸೇಜ್ಗಳನ್ನು ಹಾಕಿದ್ದೀರಾ, ಅದನ್ನು ದಯಮಾಡಿ ಡಿಲೀಟ್ ಮಾಡಿ ಅಂತ ಹೇಳಬೇಕಿತ್ತು, ಅಥವಾ ಗುಂಪಿನ ಸದಸ್ಯರುಗಳು ಹೇಳಬೇಕಿತ್ತು. ಬಟ್ ಇವಾಗ ಆ ರೀತಿ ಪ್ರಸಂಗ ಎದುರಾಗೋದಿಲ್ಲ. ಯಾಕೆಂದರೆ ಗುಂಪಿನಲ್ಲಿರ್ತಕ್ಕಂತಹ ಯಾವುದೇ ಸದಸ್ಯರುಗಳು ಮೆಸೇಜ್ಗಳನ್ನು ಹಾಕಿದ್ರೆ ಅದನ್ನು ನಿರ್ವಾಹಕರೇ ಡಿಲೀಟ್ ಮಾಡ್ಬೋದು. ಯಾವ ರೀತಿ ಡಿಲೀಟ್ ಮಾಡ್ಬೋದು ನಿರ್ವಾಹಕರು? ಆ ಫೀಚರ್ ಬಂದಿದೆಯೇ ಇವಾಗ? ಹಿಂದೆಲ್ಲ ನೀವು ಕೇಳಿದ್ರಿ, ಆ ರೀತಿ ಫೀಚರ್ ಬರುತ್ತಂತೆ, ಬರಬಹುದಂತೆ. ಅಂತೆಗಂತೆಗಳಿಗೆಲ್ಲ ಇವತ್ತು ವಾಟ್ಸಪ್ಪು ಫುಲ್ ಸ್ಟಾಪ್ ಇಟ್ಟಿದೆ. ಸೊ ಇವತ್ತು ಆ ಫೀಚರು ನನಗೆ ಬಂದಿದೆ. ಇದು ಬೀಟಾ ಟೆಸ್ಟರ್ನಲ್ಲಿ ಇರ್ತಕ್ಕಂತಹ ಕೆಲವು ವ್ಯಕ್ತಿಗಳಿಗೆ ಬಂದಿದೆ. ಎಲ್ಲ ಬೀಟಾ ಟೆಸ್ಟರ್ನಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಬಂದಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇನ್ನು ಕೆಲವರಿಗೆ ನಾಳೆ ನಾಡ್ದ್ರಲ್ಲಿ ಬರಬಹುದು. ಈಗ ಬಂದಿರೋರು ಈ ಒಂದು ಫೀಚರ್ನ ಅನುಕೂಲವನ್ನು ಆಲ್ರೆಡಿ ಪಡ್ಕೊಳ್ತಾ ಇರ್ತಾರೆ. ಇನ್ನು ಪಬ್ಲಿಕ್ ಆಗಿ ಯಾರು ಯೂಸ್ ಮಾಡ್ತಾ ಇದ್ದಾರೆ ವಾಟ್ಸಪ್ 15-20 ಡೇಸ್ಗಳಲ್ಲಿ ಅವ್ರಿಗೂ ಸಹ ಬರ್ಬೋದು ಇದು. ಸೊ ಅಡ್ಮಿನ್ ಆದಂಥವರು ಬೇರೆಯವರ ಮೆಸೇಜನ್ನು ಒಂದು ಗುಂಪಿನಲ್ಲಿ ಅವರೇನಾದರೂ ಅನ್ವಾಂಟೆಡ್ ಮೆಸೇಜ್ಗಳನ್ನು ಹಾಕಿದರೆ ಹೇಗೆ ಡಿಲೀಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನೀಗ ನಿಮಗೆ ತೋರಿಸ್ಕೊಡ್ತೀನಿ. ಸೊ ನೀವು ನೋಡಿಕೊಂಡು ಅದೇ ರೀತಿ ನೀವು ಮಾಡ್ತಾ ಹೋಗ್ಬೋದು. ಇವಾಗ ಪ್ರಾರಂಭಿಸೋಣ ಬನ್ನಿ. ವಾಟ್ಸಪ್ ಹೋಗ್ತಾ ಇದ್ದೀನಿ. ಓಕೆ, ವಾಟ್ಸಪ್ ಹತ್ರ ಬಂದಿದ್ದೀನಿ. ವಾಟ್ಸಪ್ ಒಳಗಡೆ ಹೋಗ್ತೀನಿ ಇವಾಗ. ಸೊ ಇಲ್ಲಿ ವಾಟ್ಸಪ್ನಲ್ಲಿ ನಾನು ನಮ್ಮದೇ ಗುಂಪಾಗಿರ್ತಕ್ಕಂತಹ ಸೂಪರ್ವಿಷನ್ ಟೆಕ್ನಾಲಜಿಯನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೂಪರ್ವಿಷನ್ ಟೆಕ್ನಾಲಜಿ ವಾಟ್ಸಪ್ ಗುಂಪು ಸಿಕ್ಕಿದೆ, ಅದರೊಳಗಡೆ ಹೋಗಿದ್ದೀನಿ. ನಾನು ಈ ಗುಂಪಿನ ನಿರ್ವಾಹಕನಾಗಿದ್ದೇನೆ. ಈಗ ಇತರೆ ಸದಸ್ಯರು ಹಾಕಿರ್ತಕ್ಕಂತಹ ಮೆಸೇಜನ್ನು ಹೇಗೆ ಗುಂಪಿನ ನಿರ್ವಾಹಕರು ಡಿಲೀಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಈ ಒಂದು ಟ್ಯುಟೋರಿಯಲ್ನಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಅದೇ ರೀತಿ ಇಲ್ಲಿರ್ತಕ್ಕಂತಹ ಒಂದು ಮೆಸೇಜನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅದನ್ನು ಹೇಗೆ ಡಿಲೀಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮುಂದೆ ನೋಡೋಣ. ಓಕೆ, ಇಲ್ಲಿ ಯಾರೋ ಒಬ್ಬರು ಥ್ಯಾಂಕ್ ಯು ಸರ್ ಅನ್ನೋದ್ರ ಬಗ್ಗೆ ಒಂದು ಮೆಸೇಜ್ ಕಳಿಸಿದ್ದಾರೆ. ಸೊ ಅದನ್ನು ಈಗ ಡಬಲ್ ಟ್ಯಾಪ್ ಅಂಡ್ ಹೋಲ್ಡ್ ಮಾಡ್ತಾ ಇದ್ದೀನಿ. ಅದು ಸೆಲೆಕ್ಟ್ ಆಗುತ್ತೆ. ಓಕೆ, ಡಬಲ್ ಟ್ಯಾಪ್ ಅಂಡ್ ಹೋಲ್ಡ್ ಮಾಡಿದ ತಕ್ಷಣ ಏನಾಗುತ್ತೆ, ಇಲ್ಲಿ ರಿಯಾಕ್ಷನ್ ಫೀಚರ್ ಬರುತ್ತೆ. ಅದು ಬೇಡ ಅನ್ನೋದಕ್ಕೆ ನಾವೇನು ಮಾಡಬೇಕಂದ್ರೆ ಜಸ್ಟ್ 2 ಫಿಂಗರಿಂದ ಸ್ವೈಪ್ ಅಪ್ ಮಾಡಿಬಿಡೋಣ. ಆ ಮೆಸೇಜ್ ಹಾಗೆ ಸೆಲೆಕ್ಟ್ ಆಗಿರುತ್ತೆ. ಜಸ್ಟ್ ಈಗ ನಾವು ಡಿಲೀಟ್ ಅನ್ನೋ ಆಪ್ಷನನ್ನು ಹುಡ್ಕೋಣ. ಓಕೆ, ಡಿಲೀಟ್ ಅನ್ನೋ ಆಪ್ಷನ್ ಸಿಕ್ಕಿದೆ. ಈ ಡಿಲೀಟ್ ಅನ್ನೋ ಆಪ್ಷನ್ ಮೇಲೆ ಡಬಲ್ ಟ್ಯಾಪ್ ಮಾಡೋಣ. ಇಲ್ಲಿ ನೋಡಿ, ಆಪ್ಷನ್ ಬಂದೇ ಬಿಟ್ಟಿದೆ. ಏನಂತ? ಡಿಲೀಟ್ ಮೆಸೇಜ್ ಫ್ರಮ್ ಅಂತ ಬಂದು ಅವರ ನಂಬರ್ ಹೇಳುತ್ತೆ. ಅದಾದ ನಂತರ ಡಿಲೀಟ್ ಫಾರ್ ಎವರಿವನ್ ಅಂತ ಬಂದಿದೆ. ನಂತರ ಇಲ್ಲಿ ಡಿಲೀಟ್ ಫಾರ್ ಎವರಿವನ್ ಮೇಲೆ ಕೊಟ್ಟರೆ ನೋಡಿ, ಇಲ್ಲಿ ಅದೇನು ಹೇಳ್ತು, ಆಸ್ ಅನ್ ಅಡ್ಮಿನ್ ನಾವು ಡಿಲೀಟ್ ಮಾಡಬಹುದು ಈ ಮೆಸೇಜ್ ಅನ್ನ. ಇಲ್ಲಿ ಕ್ಯಾನ್ಸಲ್ ಅಂತ ಇದೆ. ಅದಾದ ನಂತರ ಡಿಲೀಟ್ ಫಾರ್ ಎವರಿವನ್ ಅಂತ ಇದೆ. ಡಿಲೀಟ್ ಫಾರ್ ಎವರಿವನ್ ಅಂತ ಕೊಟ್ಟರೆ ಯಾರು ಮೆಸೇಜ್ ಹಾಕಿದ್ದಾರೆ ಅವರ ಒಂದು ಚಾಟ್ನಲ್ಲೂ ಸಹ ಡಿಲೀಟ್ ಆಗಿರುತ್ತೆ. ಜೊತೆಗೆ ಈ ಗುಂಪಿನಲ್ಲಿ ಯಾರೂ ಸಹ ಆ ಮೆಸೇಜನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಸೊ ಈಗ ನಾನು ಡಿಲೀಟ್ ಮಾಡ್ತಾ ಇದ್ದೀನಿ ಅದನ್ನು. ಓಕೆ, ಈಗ ಅದು ಡಿಲೀಟ್ ಆಗಿದೆ. ಡಿಲೀಟ್ ಆಗಿದೆಯೋ ಇಲ್ವೋ ಅಂತ ಹೇಗೆ ನೋಡೋದು? ಓಕೆ, ಸ್ವೈಪ್ ಮಾಡೋಣ. ನೋಡಿ, ಯು ಡಿಲೀಟೆಡ್ ದಿಸ್ ಮೆಸೇಜ್ ಆಸ್ ಅಡ್ಮಿನ್ ಅಂತ ಬರ್ತಾ ಇದೆ. ಸೊ ಇದು ಈ ರೀತಿ ಆಯ್ತು. ಆಮೇಲೆ ನಿಮಗೆ ಕೆಲವೊಂದು ಪ್ರಶ್ನೆಗಳು ಹುಟ್ಕೊಳ್ಬಹುದು. ಯಾರು ಬೇಕಾದ್ರೂ ಡಿಲೀಟ್ ಮಾಡಬಹುದಾ ಅಂತ ಕೆಲವೊಂದು ಗೊಂದಲಗಳು ನಿಮ್ಮಲ್ಲಿ ಮೂಡಬಹುದು. ಅದಕ್ಕೂ ಕೂಡ ನಾನು ಕ್ಲಾರಿಟಿಯನ್ನು ಕೊಡ್ತೀನಿ. ಇದನ್ನು ಯಾರು ಬೇಕಾದ್ರೂ ಅವರು ಡಿಲೀಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಯಾರು ಗುಂಪಿನ ನಿರ್ವಾಹಕ ತಂಡದಲ್ಲಿ ಇರ್ತೀರ ಅವರು ಯಾವ ಗುಂಪಿನಲ್ಲಿ ಯಾವುದೇ ಸದಸ್ಯರಿರಲಿ
ಅವರ ಮೆಸೇಜ್ಗಳನ್ನು ನೀವು ಖಂಡಿತ ಡಿಲೀಟ್ ಮಾಡ್ಬೋದು. ಅಂದರೆ ನೀವು ಆ ಗುಂಪಿನಲ್ಲಿ ನಿರ್ವಾಹಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರಬೇಕು. ಅವಾಗಿದ್ದಾಗ ಮಾತ್ರ ನೀವು ಮತ್ತೊಬ್ಬರ ಮೆಸೇಜ್ಗಳನ್ನು ಡಿಲೀಟ್ ಮಾಡ್ಬೋದು. ಆಮೇಲೆ ನೀವು ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀರಿ, ಸರ್ ಇದಕ್ಕೆ ಯಾವುದೇ ರೀತಿ ಟೈಮ್ ಇಲ್ವಾ ಈ ಮೆಸೇಜ್ಗಳನ್ನು ಡಿಲೀಟ್ ಮಾಡಲಿಕ್ಕೆ ಅಂತ. ಇಂತಿಷ್ಟೇ ಗಂಟೆನಲ್ಲಿ ನೀವು ಮೆಸೇಜ್ಗಳನ್ನು ಡಿಲೀಟ್ ಮಾಡಬೇಕು ಅಂತಕ್ಕಂಥದ್ದು ಯಾವುದೇ ಒಂದು ಸಮಯವನ್ನು ಅವರು ಇನ್ನೂ ಕೂಡ ಕನ್ಫರ್ಮೇಷನ್ ಮಾಡಿಲ್ಲ. ಮುಂದೆ ಬಂದರೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಬಟ್ ಅವರು ಇವಾಗ ಆ ಒಂದು ಫೀಚರನ್ನು ಕೊಟ್ಟಿದ್ದಾರೆ. ಎಷ್ಟು ಗಂಟೆನಲ್ಲಿ ಡಿಲೀಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅಡ್ಮಿನ್ಗೂ ಕೂಡ ಅವರು ಟೈಮನ್ನು ಏನು ನಿಗದಿ ಮಾಡಿಲ್ಲ. ಹಾಗಾಗಿ ನನಗೇನು ಮಾಹಿತಿ ಇದೆ ಅದನ್ನು ಈ ಒಂದು ಟ್ಯುಟೋರಿಯಲ್ ಮೂಲಕ ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ. ಸೊ ಈಗ ಇನ್ನೂ ಒಂದಿಷ್ಟು ಹೇಳಬೇಕು ಅಂದರೆ, ನೀವು ಯಾರಾದರೂ ಒಂದು ಅನ್ವಾಂಟೆಡ್ ಮೆಸೇಜ್ ಹಾಕಿದ್ರೆ ನಿಮಗೆ ಇತರ ಸದಸ್ಯರು ಅಥವಾ ಗುಂಪಿನ ನಿರ್ವಾಹಕರು ಹೇಳಬೇಕಿತ್ತು ಈ ಥರ ಮೆಸೇಜನ್ನು ಡಿಲೀಟ್ ಮಾಡಿ ಅಂತ. ಬಟ್ ಇನ್ನು ಮುಂದೆ ಆ ರೀತಿ ಪ್ರಸಂಗ ಬರೋದಿಲ್ಲ. ಯಾಕೆಂದರೆ ಗುಂಪಿನ ನಿರ್ವಾಹಕರ ಕೈಯಲ್ಲೇ ನಿಮ್ಮ ಮೆಸೇಜ್ಗಳೆಲ್ಲವೂ ಕೂಡ ಬರುತ್ತೆ. ಅವರೇ ನಿಮ್ಮ ಮೆಸೇಜನ್ನು ಯಾವುದೇ ರೀತಿ ಅನ್ವಾಂಟೆಡ್ ಮೆಸೇಜ್ಗಳನ್ನು ಹಾಕಿದ್ರೆ ನಿಮಗೆ ವಾರ್ನ್ ಮಾಡೋದ್ರ ಜೊತೆಗೆ ನಾವೇ ನಿಮ್ಮ ಮೆಸೇಜ್ಗಳನ್ನು ಡಿಲೀಟ್ ಮಾಡ್ಬೋದು. ಸೊ ಇದು ಒಂದು ನನ್ನ ಚಿಕ್ಕ ಟ್ಯುಟೋರಿಯಲ್ ಆಗಿದೆ ಸ್ನೇಹಿತರೆ. ಇದರಲ್ಲಿ ಏನಾದರೂ ತಪ್ಪು ಕಂಡು ಬಂದರೆ ದಯಮಾಡಿ ನನಗೆ ತಿಳಿಸ್ಕೊಡಿ. ಏಕೆಂದರೆ ಇದು ನನ್ನ ಮೊದಲ ಟ್ಯುಟೋರಿಯಲ್ ಕೂಡ ಹೌದು. ಇದರಲ್ಲಿ ಏನಾದರೂ ತಪ್ಪು ಕಂಡು ಬಂದರೆ ದಯಮಾಡಿ ನನಗೆ ತಿದ್ದಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.